ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಏರಿಕೆಯನ್ನು ಕೈಬಿಡುವಂತೆ ಸಾರ್ವಜನಿಕರು ಒತ್ತಾಯ. ಚಿಂತಾಮಣಿಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಿವೇಶನ ಬೆಲೆ ಮತ್ತು ಕಟ್ಟಡ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸದೇ ಇರಲು ತಹಸೀಲ್ದಾರ್ ಹಾಗೂ ಹಿರಿಯ ಉಪ ನೋಂದಣಾಧಿಕಾರಿಗಳಿಗೆ ಸಾರ್ವಜನಿಕರು ಮನವಿಯನ್ನು ಸಲ್ಲಿಸಿದ್ದಾರೆ. ಚಿಂತಾಮಣಿ ನಗರ ಪ್ರದೇಶದಲ್ಲಿ ನಗರಸಭೆ ವ್ಯಾಪ್ತಿಗೆ ಬರತಕ್ಕಂಥ ನಿವೇಶನಗಳ ಬೆಲೆ, ಮನೆ ಕಟ್ಟಡ ಬೆಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರತಕ್ಕಂಥ ಎಲ್ಲ ಹೋಬಳಿಗಳಿಗೆ ಒಳಗೊಂಡ ಗ್ರಾಮಗಳ ಜಮೀನುಗಳ ಬೆಲೆ, ಪಂಚಾಯಿತಿ ನಿವೇಶನ ಬೆಲೆ ಮತ್ತು ಕಟ್ಟಡ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸದೇ ಇರಲು ಉಪ ತಹಸೀಲ್ದಾರ್ ರಾಜೇಂದ್ರರವರಿಗೆ ಹಾಗೂ ಹಿರಿಯ ಉಪ ನೋಂದಣಾಧಿಕಾರಿಗಳಾಗಿರ್ತಕ್ಕಂಥ ರವೀಂದ್ರ ಗೌಡರವರಿಗೆ ಸಾರ್ವಜನಿಕರು ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆಯಲ್ಲಿ ರಮೇಶ್ ಚಲಪತಿ ಮತ್ತು ಗೌಸ್ ಖಾನ್ ಎಂಬತಕ್ಕಂಥವರು ಮಾತನಾಡಿ, ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸೈಟ್ ಮೌಲ್ಯಗಳು ಗೈಡೆನ್ಸ್ ವ್ಯಾಲ್ಯೂ ಅತಿಯಾಗಿ ಏರಿಕೆಯಾಗಿ ಸರ್ಕಾರವು ಸೈಟ್ ಮೌಲ್ಯವನ್ನು ಜನಸಾಮಾನ್ಯರಿಗೆ 2 ಪಟ್ಟು ಈ ಸಂದರ್ಭದಲ್ಲಿ ಹೆಚ್ಚಿಸಿರತಕ್ಕಂಥದ್ದು ಖಂಡನೀಯ ಎಂದು ತಿಳಿಸಿದರು. ಅದೇ ರೀತಿಯಾಗಿ ಮಾಡಿಕೆರೆ ಕ್ರಾಸ್ನಲ್ಲಿ ಈ ಹಿಂದೆ 12 ಲಕ್ಷ ರೂಪಾಯಿಗಳಿಗೆ ಹೋಗ್ತಾ ಇರತಕ್ಕಂಥ ಸೈಟ್ ಬೆಲೆಯು ಅದೇ ಸೈಟ್ ಬೆಲೆ ಈಗ ಸರ್ಕಾರ ಸುಮಾರು 13 ಲಕ್ಷದಷ್ಟು ಏರಿಸಿದೆ. ಸರ್ಕಾರದ ನಿಯಮದ ಪ್ರಕಾರ 5ರಷ್ಟು 10ರಷ್ಟು ಏರಿಕೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಏಕಾಏಕಿ 30ರಷ್ಟು 40ರಷ್ಟು 50ರಷ್ಟು ಹೆಚ್ಚಿಸಲಾಗಿದೆ. ಇದರಿಂದ ಜನಸಾಮಾನ್ಯರು ಒಂದು ಸೈಟ್ ಕೊಳ್ಳುಕೊಳ್ಳೋದು ಸಹ ಕಷ್ಟವಾಗಿದೆ. ಒಂದು ವೇಳೆ ಕಷ್ಟಪಟ್ಟು ಸೈಟ್ ಕೊಂಡುಕೊಂಡರೂ ಸಹ ನೋಂದಣಿ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಅದು ಒಂದು ದೊಡ್ಡ ಹೊರೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಚಿಂತಾಮಣಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ತುಂಬ ಖಂಡನೀಯ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿ ವರ್ಷದಂತೆ ಈ ತಿಂಗಳು ಕೂಡ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಬೆಲೆ ಏರಿಕೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇದು ನಮಗೆ ತಿಳಿದು ಬಂದಿರುವುದರಿಂದ ನಾವೆಲ್ಲರೂ ಸಹ ಸೇರಿ ಇಂದು ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ತಹಸೀಲ್ದಾರ್ ಅವರ ಕಚೇರಿಗೆ ಮನವಿಯನ್ನು ಸಲ್ಲಿಸಿ ಸೈಟ್ ಮೌಲ್ಯವನ್ನು ಯಾವುದೇ ಕಾರಣಕ್ಕೂ ನೋಂದಣಿ ಮುದ್ರಾಂಕ ಶುಲ್ಕವನ್ನು ಮತ್ತಷ್ಟು ಏರಿಸಬಾರದು, ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿ ಸದ್ಯದ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದು ಮನವಿಯನ್ನು ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ಅದೇ ರೀತಿಯಾಗಿ ಸರ್ಕಾರವು ಸಹ ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡಬೇಕು ಎಂಬತಕ್ಕಂಥದ್ದು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದರು. ಇದೇ ವೇಳೆಯಲ್ಲಿ ವಿ ಚಲಪತಿ, ಓಂ, ರಮೇಶ್, VIP, ಮಂಜುನಾಥ್, ಗೌಸ್ ಖಾನ್, ಸುಧಾಕರ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಆರಕುಂಟೆ ರವಿ, ಕುಂಟೆಗಡ್ಡೆ ಲಕ್ಷ್ಮಣ್, ಲಕ್ಷ್ಮೀನಾರಾಯಣ್, ತಿಮ್ಮರಾಯಪ್ಪ, ಶೇಷುರೆಡ್ಡಿ, ರಾಮದಾಸ್, BR ನಾರಾಯಣಸ್ವಾಮಿ, ಕುಮಾರ್ ಸೇರಿದಂತೆ ಮತ್ತಿತರರು ಸಾರ್ವಜನಿಕರು ಉಪಸ್ಥಿತರಿದ್ದರು. 12 ಲಕ್ಷ ಇರೋ ಸೈಟ್ನ SR ವ್ಯಾಲ್ಯೂ 13 ಲಕ್ಷ ಮಾಡಿದ್ದಾರೆ. ಆಮೇಲೆ ಸರ್ಕಾರಿ ಆದೇಶ 5% ಇಲ್ಲ 10% ಎಷ್ಟೋ ಅದು ಇರೋದನ್ನು ಏಕಾಏಕಿ 30%, 40%, 50% ರೈಸ್ ಮಾಡಿಬಿಟ್ಟು ಸಾಮಾನ್ಯ ಜನರಿಗೆ ಒಂದು ಸೈಟ್ ಕೊಳ್ಳೋದಕ್ಕೂ ಸಹ ಒಂದು ವೇಳೆ ಕಷ್ಟಪಟ್ಕೊಂಡು ಸೈಟ್ ತಗೊಂಡ್ರು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇವತ್ತು ಚಿಂತಾಮಣಿನಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈಗ ಮತ್ತೆ ಏನು ಪ್ರತಿ ವರ್ಷ ಏನು ಅವ್ರದ್ದು ಗೆಜೆಟ್ ನೋಟಿಫಿಕೇಷನ್ ಥರ ರೈಸ್ ಮಾಡೋದಿದೆ, ಅದು ಮತ್ತೆ ಈ ತಿಂಗಳಲ್ಲಿ ರೈಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವೆಲ್ಲರೂ ಸಹ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಮತ್ತು ಇವರು ತಹಸೀಲ್ದಾರ್ ಅವರಿಗೆ. ಇದನ್ನು ಯಾವುದೇ ಕಾರಣಕ್ಕೂ ರೈಸ್ ಮಾಡೋದು ಬೇಡ, ಜನರಿಗೆ ನೀವು ಕಷ್ಟ ನಷ್ಟಗಳಿಗೆ ಸ್ವಲ್ಪ ಸಹಕರಿಸಿ ಇದನ್ನು ಈಗ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ನಿಮ್ಮ ಹೆಸರು ಸರ್? ರಮೇಶ್. ಉಪನೋಂದಣಿ ಅಧಿಕಾರಿಗಳು ಈ ಪ್ರಸ್ತಾವನೆ ಇದೆ, ನಾನು ವಿ ಚಲಪತಿ, ಪ್ರಸ್ತಾವನೆ ಇದೆ. ಜಮೀನು ವ್ಯಾಲ್ಯೂಯೇಷನನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಿಂದೆ ಈಗ ಉಪನೋಂದಣಾಧಿಕಾರಿ ನಾರಾಯಣಪ್ಪನವರು ತುಂಬ ಹೆಚ್ಚಿಗೆ ಮಾಡಿದ್ದಾರೆ. ಅವರು ಯಾರು ಕಂಪ್ಲೇಂಟ್ ಕೊಡಲಿಲ್ಲ, ನಾನು ಅದಕ್ಕೆ ಜಾಸ್ತಿ ಮಾಡಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಅಬ್ಜೆಕ್ಷನ್ ಮಾಡಿದರೆ ನಾವು ಕಡಿಮೆ ಮಾಡ್ತಾಯಿದ್ವಿ, ಯಾರು ಬರಲಿಲ್ಲ, ಅದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 5 ಲಕ್ಷ ಇದ್ದಿದ್ದು 35 ಲಕ್ಷ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸೈಟ್ಗೆ. ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಿಯಲ್ ಎಸ್ಟೇಟು ಪ್ಲಸ್ಸು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಎಲ್ಲರೂ ಸೇರಿ ಒಂದು ಮನವಿಯನ್ನು ಕೊಡಬೇಕಾಗಿ ಉಪನೋಂದಣಿ ಕೊಟ್ಟಿದ್ದೀವಿ. ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ರಿಗೂ ನಾವು ಈ ವಿಚಾರವನ್ನು ಮುಗಿಸಿ ಇದನ್ನು ತಡಿಬೇಕಂತ ಹೇಳ್ಬಿಟ್ಟು ನಾವು ಮತ್ತು ತಹಸೀಲ್ದಾರ್ದವರು ಮತ್ತು DR ಆಫೀಸ್ಗೂ ನಾವು ಕೊಡ್ತೇವೆ. ಸರ್, ಈಗ ಅಧಿಕಾರಿಗಳೇ ಯಾವ ಉದ್ದೇಶದಿಂದ SR ರೈಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲ ಉದ್ದೇಶಪೂರ್ವಕ ಮಾಡಿದ್ದಾರಾ ಅಥವಾ ಸರ್ಕಾರದ ಆದೇಶದಿಂದ ಮಾಡಿದ್ದಾರಾ? ಸರ್ಕಾರ ಆದೇಶ ಇರುವುದು 10ರಿಂದ 30% ಇತ್ತು. ಇವರು 100, 200, 300% ಮಾಡಿದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಒಂದು ಸೈಟ್ 5 ಲಕ್ಷ ಇದ್ದಿದ್ದು ಕಿಸಾನ್ ಫ್ಯಾಕ್ಟ್ರಿ ಹತ್ರ ಅಂಗಡಿ 35 ಲಕ್ಷ ಮಾಡಿದ್ದಾರೆ. ಎಷ್ಟು ಫಸ್ಟ್ ಜಾಸ್ತಿ ಆಗಿದೆ ಅಂತ ನೀವೇ ಅರ್ಥ ಮಾಡಿ.
ಈ ಥರ ಒಂದು ವೈಜ್ಞಾನಿಕವಾಗಿ ಅವ್ರ ಇಷ್ಟಾನುಸಾರ ಯಾರೋ ಒಬ್ರು ದಾರಿಯಲ್ಲಿ ಹೋಗ್ತಾ ಇದ್ರೆ ಅವ್ರನ್ನ ಕೇಳಿಬಿಟ್ಟು ಹಿಂಗಿದೆ ಅಂತ ಹೇಳ್ಬಿಟ್ರೆ ಅವ್ರನ್ನ ಆಧಾರ ಇಟ್ಕೊಂಡು ಇವ್ರು ಮಾಡಿದ್ದಾರೆ. ಇದು ಸರಿಯಾದ್ದಲ್ಲ. ಕ್ರಮೇಣ ಹತ್ತಿಸ್ಬೇಕು. ವಿಚಾರ ಜಾಸ್ತಿ ಎಲ್ಲ ಆಗಿದೆ, ವಿಚಾರಿಸಲಿ. ಅದು 100 ಪಟ್ಟು 200 ಪಟ್ಟು 500 ಪಟ್ಟು ಈ ಥರ ಮಾಡೋದು ಸರಿ ಇಲ್ಲ. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಚಿಂತಾಮಣಿ ನಾಗರಿಕರಿಗೆ ನಾವು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ನಿಮ್ಮ ಮುಖಾಂತರ ನಿಮಗೂ ತಿಳಿಸ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಏನಾಗಿತ್ತು, ಇವಾಗ ಲಾಸ್ಟ್ ಟೈಮ್ ಸಬ್ ರಿಜಿಸ್ಟ್ರಿ ಇದ್ರಲ್ಲ, ಅವಾಗ ಆಲ್ರೆಡಿ ಸರ್ಕಾರದಿಂದ ಆದೇಶ ಬಂದ ಮೇಲೆ ಅವ್ರು ರೈಸ್ ಮಾಡಿದ್ರು. ನನ್ನ ಹೆಸರು ಗೋಸ್ಕರ್ ಅಂತ ಹೇಳ್ಬಿಟ್ಟು GK ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅಂತ. ಓಕೆ, ಆಲ್ರೆಡಿ ಸರ್ಕಾರ ಆದೇಶ ಬಂದ ಮೇಲೆ ರೈಸ್ ಮಾಡಿದ್ವಿ. ಇವರು ರೈಸ್ ಮಾಡಿದ್ಮೇಲೆನೂ 95 ಮೇಲೆ ಯಾವ್ದು ಕನ್ವೆನ್ಷನ್ಸ್ ಆಗಿದೆಯೋ ಪ್ರಾಪರ್ಟೀಸು, ಅದಕ್ಕೆಲ್ಲ ಮತ್ತೆ ಹೊಸ ಲೇಔಟ್ ಅಂತ ಕನ್ಸಲ್ಟೇಷನ್ ಮಾಡಿ 30% ಮತ್ತೆ ಎಕ್ಸ್ಟ್ರಾ ಮಾಡಿದ್ರು. ಓಕೆ, ಸರ್ಕಾರ ಮಾಡಿದ್ದು ಒಂದು, ಮತ್ತು ಈ ಸಬ್ ರಿಜಿಸ್ಟರ್ ಮತ್ತೆ ಅವ್ರು ಯೂಸ್ ಮಾಡಿದ್ದು ಒಂದು. ಇದು 2 ಬರ್ಡನ್ಸ್ ಆಲ್ರೆಡಿ ಕಸ್ಟಮರ್ಸ್ ಮೇಲೆ ಬಿತ್ತು. ಆದ್ರೂ ಇವಾಗ ಏನು ಇದು ಬಂದು ಪ್ರೊಫೆಷನ್ ಬಂದಿದೆ ಅಂದರೆ ಮತ್ತೆ 35% ಏನೋ ರೈಸ್ ಮಾಡಬೇಕಂತ ಬರ್ತಾ ಇದೆ. ಸೊ ಈ ಥರ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. SR ವ್ಯಾಲ್ಯೂಕ್ಕಿಂತ ಜಾಸ್ತಿ ಸೈಡ್ ವ್ಯಾಲ್ಯೂ ಬಿಡ್ತಾ ಇದೆ. ಓಕೆ, ಅದಕ್ಕೋಸ್ಕರ ಸೈಡ್ ವ್ಯಾಲ್ಯೂಕ್ಕಿಂತ ಜಾಸ್ತಿ SR ವ್ಯಾಲ್ಯೂ ಬಿಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ರಿಕ್ವೆಸ್ಟ್ ಏನು ಕೊಡ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಇವಾಗ ಆಲ್ರೆಡಿ ನಮ್ಮ ಹತ್ರ ಸರ್ಕಾರ ಆದೇಶ ಆದಮೇಲೆ ಮತ್ತೆ ನಮ್ಮ ಸಬ್ ರಿಜಿಸ್ಟರ್ ರೈಸ್ ಮಾಡಿದ್ದಾರೆ. ಮತ್ತೆ ಈಗ ಮಾಡಬೇಡಿ, ಎಲ್ಲರ ಮೇಲೆ ಬಡನ್ ಬೀಳುತ್ತೆ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ಭಯ ಬಿಡ್ತಾ ಇದ್ದಾರೆ. 30,000 35,000 ರಿಜಿಸ್ಟ್ರೇಷನ್ ಕಾಸ್ಟ್ ಇದ್ದಿದ್ದು 1 ಲಕ್ಷ ದಾಟಿದೆ ಆಲ್ರೆಡಿ. ಓಕೆ, ಒಬ್ಬ ಮನುಷ್ಯ ಸೈಟ್ ತೊಗೋಬೇಕಂದ್ರೆ ಅವ್ನು ಲೈಫ್ ಲಾಂಗ್ ದುಡ್ದು ಇದು ಸೇವ್ ಮಾಡೋದು ದುಡ್ಡು ತೊಗೊಂಬಂದು ಸೈಟ್ ತೊಗೊತಾನೆ. ಅದ್ಮೇಲೆ ಲಕ್ಷಾಂತರ ರೂಪಾಯಿ ಅವ್ನಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಆಯ್ತಂದ್ರೆ ಒಂದು ಸೈಟ್ ಕೂಡ ತೊಗೊಳಕ್ಕೆ ಭಯ ಬಿಡ್ತಾ ಇದ್ದಾನೆ. ಸೊ ಆ ಪರಿಸ್ಥಿತಿ ಮುಂದೆ ಜಾಸ್ತಿ ಇನ್ನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ನೀವು ಮಾಧ್ಯಮದವರೆಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ಸರ್ಕಾರ ಇದೆ ಇವತ್ತು ಆ ಕಾಸ್ಟನ್ನ ಇವರು ಗಮನಕ್ಕೆ ತಗೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಅದನ್ನು 31 ವಾರ್ಡ್ಗೂ ಇವರು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಗುತ್ತಾ? ಇವತ್ತು ನೀವು ಗಾಂಧಿನಗರದಲ್ಲಿ ಹೋಗಿ 15 ಲಕ್ಷಕ್ಕೆ ಸೈಟ್ ಇದೆ, 12 ಲಕ್ಷದ ಸೈಟ್ ಇದೆ, 1000 ರೂಪಾಯಿ ಅಲ್ವಾ? ಗಾಂಧಿನಗರ ಬಿಟ್ಟು ಈಗ ಶಾಂತಿನಗರಕ್ಕೆ ಹೋಗಿ ಅಲ್ಲಿ 8 ಲಕ್ಷದಿಂದ 10 ಲಕ್ಷ ಸೈಟ್ ಹೋಗ್ತಾ ಇದೆ. ಸೊ ಇಲ್ಲಿ 31 ವಾರ್ಡ್ನ ಪರಿಗಣನೆಗೆ ತಗೋಬೇಕು. ಇವರು ಯಾವುದೋ ಪ್ರಭಾಕರ್ ಲೇಔಟ್ನಲ್ಲಿ ಏನೋ 1 ಕೋಟಿ ಹೋಗ್ಬಿಡ್ತು, NRXನಲ್ಲಿ 1.5 ಕೋಟಿ ಹೋಯ್ತು, ಇಲ್ಲ ಆಂಜನೇಯ ಕ್ಷೇತ್ರದಲ್ಲಿ 1 ಕೋಟಿ ಹೋಯ್ತು ಸೈಟು ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಇವರು ಪರಿಗಣನೆಗೆ ತಗೊಂಡು ಏಕಾಏಕಿ ಈ ಥರ ರೈಸ್ ಮಾಡೋದ್ರಿಂದ 31 ವಾರ್ಡ್ ಜನರು ಪರಿಗಣನೆಗೆ ತಗೋಬೇಕು ತಾನೆ. ಒಂದು ಮೀಟಿಂಗ್ ಕರೆದು ಎಲ್ಲರನ್ನೂ ಏನು ಪಬ್ಲಿಕ್ ಅವ್ರದ್ದು ಒಂದು ಇದು ತಗೋಬೇಕು, ಒಪಿನಿಯನ್ ತಗೋಬೇಕು, ಆಮೇಲೆ ರೈಸ್ ಮಾಡಬೇಕು. ಏಕಾಏಕಿ 50% 100% ರೈಸ್ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನು? ಆಮೇಲೆ ಒಂದು ಸರಿ ಎಲ್ಲರನ್ನೂ ನಾವು ಇವ್ರನ್ನೆಲ್ಲ ಕರೆಸಿ ಕೌನ್ಸಿಲರ್ಸ್ನೆಲ್ಲ ಕರೆದು 31 ವಾರ್ಡ್ನವ್ರನ್ನೂ ಕರೆಸಿ ಅವರ ಒಂದು ಇದು ಏನಿಟ್ಟು ಇವೆಲ್ಲ ತಗೊಂಡು ಒಪಿನಿಯನ್ ತಗೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಿವಾಸಿಗಳು ಮತ್ತು ಗ್ರಾಮಾಂತರ ಪ್ರದೇಶದ ನಿವಾಸಿಗಳು ಮತ್ತು ರೈತ ಸಂಘದವರು ಮತ್ತು ಎಲ್ಲರೂ ಬೆಲೆ ಏರಿಕೆ ಆಗಿದೆ ಮತ್ತು ನಿವೇಶನಗಳ ಬೆಲೆನ ಹೆಚ್ಚು ಮಾಡಿದ್ದಾರೆ. ಅದನ್ನು ಕಡಿಮೆ ಮಾಡಬೇಕು ಅಂತಂದ್ಬಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿರ್ತಾರೆ. ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಚಿಂತಾಮಣಿಯವರಿಗೆ ಸಾರ್ವಜನಿಕರು, ಚಿಂತಾಮಣಿ ನಗರದ ಸಾರ್ವಜನಿಕರು, ಗ್ರಾಮದ ಸಾರ್ವಜನಿಕರು ಒಂದು ಮನವಿ ಕೊಟ್ಟಿದ್ದಾರೆ. ಏನಂದರೆ ನಿವೇಶನದ ಬೆಲೆ ಮತ್ತು ಕಟ್ಟಡದ ಬೆಲೆ ಹಾಗೂ ತಾಲೂಕಿನ ಎಲ್ಲ ವ್ಯಾಪ್ತಿ ಹೋಬಳಿಗೆ ಬರ್ತಕ್ಕಂಥ ಬೆಲೆನ ಯಾವುದೇ ಕಾರಣಕ್ಕೂ ಹೆಚ್ಚಿಸದೇ ಇರಲು ಮನವಿ ಮಾಡಿದ್ದಾರೆ. ಇವ್ರ ಮನವಿಯಲ್ಲಿ ಲಾಸ್ಟ್ ಟೈಮ್ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಈ ಸಲ ಏನು ಏರಿಸಬೇಡಿ, ಆಮೇಲೆ ಯಾವುದೇ ನೋಟಿಸ್ ಬೋರ್ಡ್ಗೆ ಹಾಕಿಲ್ಲ ಅಂತ ಹೇಳಿದ್ದಾರೆ. ನಾವಿನ್ನೂ ಯಾವುದೇ ಬೆಲೆಯನ್ನು ಏರಿಸಿಲ್ಲ. ಸರ್ಕಾರದಲ್ಲಿ ಪ್ರಸ್ತಾವನೆ ಇದೆ. ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಪ್ರತಿ ವರ್ಷವೂ ಕಾನೂನಿನಲ್ಲಿ ಪ್ರತಿ ವರ್ಷವೂ ಮಾರುಕಟ್ಟೆ ಬೆಲೆ ಏರಿಸೋಕ್ಕೆ ಅವಕಾಶ ಇದೆ. ನಿಮ್ಮ ಈ ಸಾರ್ವಜನಿಕರ ಪ್ರಸ್ತಾವನೆಯನ್ನು ನಾವು ಸರ್ಕಾರದ ಗಮನಕ್ಕೆ ಸರ್ ಹಿಂದೆ ಇದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಸೊ ಹಂಗೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇತ್ತಾ? ಅಲ್ಲ, ಅದು ಈ ಹೊರಗಿನ ಮಾರ್ಕೆಟಿನ ವ್ಯಾಲ್ಯೂಗೆ ಪ್ರಸ್ತುತ ಹೊರಗಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಅದಕ್ಕೆ 80% ಆದರೂ ಹತ್ರ ಇರಬೇಕು. ಈಗ ಅಲ್ಲಿ ಇಲ್ಲಿ ಬೆಲೆ ಅಜಗಜಾಂತರ ಇದ್ದಾಗ ಆ ರೀತಿ ಒಂದೊಂದು ಪ್ಲೇಸ್ನಾಗೆ ಆಗೋಕ್ಕೆ ಚಾನ್ಸ್ ಇರುತ್ತೆ. ಈಗ ಅಲ್ಲಿ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿಗೆ ಯಾವ್ದಾದ್ರು ಹೋಗಿದ್ರೆ ಹೇಳಿ ಅದನ್ನು ಕಡಿಮೆ ಮಾಡೋಕ್ಕೆ ಅವಕಾಶ ಇದೆ. ಈಗಲೂ ಕಡಿಮೆ ಮಾಡಿ. ಸೊ ಈಗ ಅದನ್ನೇ ಅವ್ರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೋ ಒಂದು ಕಮಿಟಿಯ ಒಂದು ಮೀಟಿಂಗ್ ಅಂತಕ್ಕಂಥ ಕರೀದಿರಾ, ಅವರಷ್ಟಕ್ಕೆ ಅವರೇ ಹೋಗಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಈ ಥರ ಒಂದು ರೈಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಡಿದ್ದಾರೆ. ಲಾಸ್ಟ್ ಟೈಮ್ ಉಪನಂದನಾಧಿಕಾರಿಗಳು ಸಬ್ ಕಮಿಟಿ ಮೀಟಿಂಗ್ ಮಾಡಿನೇ ಮಾಡಿದ್ದಾರೆ. ಅವರು ಅಬ್ಜೆಕ್ಷನ್ನು ಹಾಕಿರ್ತಾರೆ, ಮೋಸ್ಟ್ಲಿ ತಾವು ಗಮನಿಸಿರಲ್ಲ. ಹಾಗಾಗಿ ಯಾವುದೇ ಸಬ್ ಕಮಿಟಿ ಮೀಟಿಂಗಲ್ಲೇ ರೈಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಸಬ್ ಕಮಿಟಿ ಮೀಟಿಂಗ್ ಮಾಡಿ ಮಾಡೋದು.
ಸರ್, ಈಗ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಮನವಿಗೆ ತಾವು ಸ್ಪಂದಿಸಿ ಯಾವ ಥರ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತೀರಿ ಸರ್? ಅಲ್ಲ, ಈಗ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ. ಈಗ ಕೇಂದ್ರ ಮೌಲ್ಯಮಾಪನ ಸಮಿತಿ ಇಷ್ಟು ಪರ್ಸೆಂಟ್ ಏರಿಸಲೇಬೇಕಂತಂದರೆ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಈಗ ಬೆಲೆ ನಿರ್ಧರಿಸಿದ ಫೈನಲ್ ಅಥಾರಿಟಿ ಕೇಂದ್ರ ಮೌಲ್ಯಮಾಪನ ಸಮಿತಿ, ಇಲ್ಲಿ ಲೋಕಲ್ ಸಮಿತಿಗಿಲ್ಲ. ಲೋಕಲ್ ಸಮಿತಿ ಏನೋ ಪ್ರಸ್ತಾವನೆ ಇರೋದನ್ನು ಕಳಿಸ್ಬೋದು, ಅವ್ರು ಅದನ್ನು ಸ್ವೀಕರಿಸೋದು ಬಿಡೋದು ಅವ್ರ ಇಷ್ಟ. ಅದು ಇಷ್ಟು ರೈಸ್ ಮಾಡಲಿ ಅಂದರೆ ಮಾಡಲೇಬೇಕಾಗುತ್ತೆ. ನಮ್ಮದು ಈ ಸಾರ್ವಜನಿಕರ ಮನವಿಯನ್ನು ನಾವು ಕೇಂದ್ರ ಮೌಲ್ಯಮಾಪನ ಸಮಿತಿ ಗಮನಕ್ಕೆ ತರ್ತೀವಿ. ತಂದು ಅವ್ರು ಏನು ಹೇಳ್ತಾರೆ ಅದರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಓಕೆ ಸರ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.